ಒಂದು ಹೋಟೆಲಲ್ಲಿ ಒಬ್ಬ ಹ್ಮ್ ಸ್ಯಾಂಡ್ವಿಚ್ ತಿನ್ನಕ್ಕೆ ಕೂತಿರ್ತಾನೆ. ಹ್ಮ್ ಇನ್ನೊಬ್ಬ ಎಮ್ ಡಿ ಅವನು, ಯಾವ್ದೋ ಕಂಪ್ನಿ ಎಮ್ ಡಿ ಅವನು. ಹ್ಮ್ ಅವನು 2 ಮೊಬೈಲ್ ಇಟ್ಕೊಂಡಿರ್ತಾನೆ. ಹ್ಮ್ ಅವ್ನು ಪಿಜ್ಜಾ ಆರ್ಡರ್ ಮಾಡ್ತಾನೆ. ಹ್ಮ್ ಇವನು ಆ ಕಡೆ ಕೂತ್ಕೊಂಡಿರ್ತಾನೆ, ಇನ್ನೊಬ್ಬ ಅವನು ಸ್ಯಾಂಡ್ವಿಚ್ ತಿಂತಾ ಇರ್ತಾನೆ. ಹ್ಮ್ ಆರಾಮಾಗಿ ಹಾಕೊಂಡು ಇದು ಸಾಸ್ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾನೆ. ಹ್ಮ್ ಇವನು ಎಮ್ ಡಿ ಆದವನು ಫೋನ್ ಮೇಲೆ ಫೋನು. ಅವ್ನು ಆ ಕಡೆ ಪಿಜ್ಜಾ ತಂದಿಟ್ರು ಅವನಿಗೆ ಜ್ಞಾನನೇ ಇಲ್ಲ ಅಲ್ಲಿ. ಹ್ಮ್ ಈ ಕಡೆ ಒಂದು ಫೋನ್ ಬರುತ್ತೆ, ಕಟ್ ಮಾಡಿ ಇಡ್ತಾನೆ. ಮತ್ತೆ ಈ ಕಡೆ ಇನ್ನೊಂದು ಫೋನ್ ಬರುತ್ತೆ, ಅದು ಎತ್ಕೊಂಡು ಮಾತಾಡ್ತಾನೆ, ಅದು ಇದು ಮಾತಾಡ್ತಾನೆ ಇರ್ತಾನೆ. ಹ್ಮ್ ಅವನು ನೋಡ್ತಾನೆ ಆ ಕಡೆ ಕೂತಿರೋನು. ಹ್ಮ್ ಸರಿ, ಒಂದ್ 2 ನಿಮಿಷ ಮಾತಾಡ್ಬೋದಾ ಅಂತಾನೆ. ಆಯ್ತು ಮಾತಾಡಿ ಅಂತ ನೋಡಿ ಫೋನ್ ಇಡ್ತಾನೆ. ಹ್ಮ್ ಸೊ ಏನಂತ ಹೇಳ್ತಾನೆ ಅಂದ್ರೆ, ಸರಿ ನೀವು ಈ ಕಂಪ್ನಿ ಎಮ್ ಡಿ ಅಲ್ವಾ ಅಂತಂತ. ಹ್ಮ್ ಹೌದಪ್ಪ, ಹ್ಮ್ ಏನಾಗ್ಬೇಕು ಅಂತ. ಹ್ಮ್ ಏನಿಲ್ಲ, ಆ, ಒಂದು ಹೇಳಬೇಕು ಅಂತ ಇಷ್ಟ ಆಯ್ತು. ನಿಮ್ಗೆ ನೋಡಿ ಪಿಜ್ಜಾ ಬಂದು ಎಷ್ಟೊತ್ತಾಯ್ತು, ನೀವು ಬರೀ ಫೋನಲ್ಲೇ ಇದ್ದೀರಾ ಅಲ್ಲಿ. ಹ್ಮ್ ನೀವು ನೀವು ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ಕೊಂಡು ತಿಂದ್ರೆ ನಿಮ್ಗೆ ಏನ್ ಎನರ್ಜಿ ಸಿಗುತ್ತಲ್ಲಿ. ಹ್ಮ್ ಒಬ್ಬ ಭಿಕ್ಷುಕ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಅಲ್ಲಿ ಮಲಗಿರ್ತಾನೆ. ಅಲ್ಲಿ ಫುಟ್ಪಾತ್ ಮೇಲೆ ನೆಮ್ಮದಿ. ಎಲ್ಲ ಮಲಗಿರ್ತಾನೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾನೆ, ಊಟ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು. ಅಲ್ಲಿ ಹೌದು. ನೀವು ತಲೆಯಲ್ಲಿ 108 ತಲೆಯಲ್ಲಿ ತುಂಬ್ಕೊಂಡು ಬಂದ್ಬಿಟ್ಟು ಇಲ್ಲಿ ಅದನ್ನ ಪಿಜ್ಜಾ ತಿಂದ್ರೆ ನಿಮ್ಗೇನು ತಿಂದಿದ್ ಜೀರ್ಣ ಆಗುತ್ತೆ ಸರ್ ಅದು. ಹ್ಮ್ ಅದಿನ್ನು ಒಳಗಡೆ ಕಾಯಿಲೆ ಕೊಡುತ್ತೆ ಹೊರತು ನಿಮ್ಗೇನು ಜೀರ್ಣ ಆಗಲ್ಲ ಅಲ್ಲಿ. ಹ್ಮ್ ಸೊ ಹೆಂಗೆ ಅಂತಂದ್ರೆ, ನಾವು ಕೆಳವರ್ಗದವ್ರು, ನಾವು ನಿಮ್ ಬಗ್ಗೆ ಮಾತಾಡಬಾರ್ದು. ಹ್ಮ್ ಬಟ್ ಏನಂದ್ರೆ ನಮ್ಗೆ ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ಅಂತ. ಹೇಳಪ್ಪ ಆಯ್ತು. ಹ್ಮ್ ಆ, ಒಂದು ಕೋತಿ ಇದರಿಂದ ಮರದಿಂದ ಕೊಂಬೆಯಿಂದ ಇಳಿದು ಆ ನದಿನಲ್ಲಿ ಒಂದು ನೀರು ಹೋಗ್ತಾ ಇರತ್ತಂತದು. ಹ್ಮ್ ಅಲ್ಲಿ ಈಜಿ ಮತ್ತೆ ಖುಷಿಯಾಗಿ ಮತ್ತೆ ಅದು ಮರಕ್ಕೆ ಹಾರ್ಬಿಟ್ಟು ಹೋಗಿ ಇದಾಗ್ತಾ ಇತ್ತಂತೆ. ಏನೋ ಹಾರ್ಬಿಟ್ಟು ಹೋಗಿ ನೆಮ್ಮದಿಯಾಗಿ ಮರದ ಮೇಲೆ ಮಲ್ಕೊಳ್ಳೋದು ಏನೋ ಮಾಡ್ತಾ ಇತ್ತಂತೆ ಡೈಲಿ. ಹ್ಮ್ ಅದು ಹಾಗೆ ಅದು ಬೇಜಾರಾಯ್ತಂತೆ. ಅಯ್ಯೋ, ಬರೀ ಇಷ್ಟಕ್ಕೆ ಇಲ್ಲೇ ಇಳಿದ್ಬಿಟ್ಟು ಇಲ್ಲೇ ಈಜಿ ಮಾಡ್ಕೊಂಡು ಇದಕ್ಕೆ ಹೋಗ್ತಾ ಇದೀನಲ್ಲ, ಮರಕ್ಕೆ ಹೋಗ್ತಾ ಇದೀನಿ, ಏನ್ ಸಿಗ್ತಾ ಇದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಈಜೋಣ, ಹ್ಮ್ ಇನ್ನೂ ಸ್ವಲ್ಪ ನೋಡೋಣ, ಸ್ವಲ್ಪ ಹೋಗೋಣ ಅಂತ ಅಂದ್ಬಿಟ್ಟು ಏನೋ ಸ್ವಿಮ್ ಮಾಡ್ಕೊಂಡು ನದಿ ಮದ್ದಿಗೆ ಹೊರಟಾಯ್ತಂತೆ. ಹ್ಮ್ ನದಿ ಮದ್ದಿಗೆ ಹೊರಟೋಗಿ ಸುಸ್ತಾಯ್ತಂತೆ ಸ್ವಿಮ್ ಮಾಡಿ ಮಾಡಿ ಮಾಡಿ. ಹ್ಮ್ ಆವಾಗ ತಿರುಗಿ ನೋಡ್ತಂತೆ, ಅಯ್ಯೋ ಮದ್ದಿಗೆ ಬಂದ್ಬಿಟ್ಟಿದ್ದೀನಲ್ಲ, ಮರ ಇರೋದು ಅಷ್ಟು ದೂರ ಇದೆ ಇಲ್ಲಿ, ನಾನು ಹೆಂಗ್ ಹೋಗೋದು ವಾಪಸ್ಸು ಅಂತ ಹೇಳ್ತಂತೆ. ಅದು ಏನಾಗಿತ್ತು ಅಂತಂತಂದ್ರೆ, ಅದಕ್ಕೆ ಹೋಗಕ್ಕೆ ತುಂಬಾ ದೂರ ಇದೆ ಅದು, ಮರದ ಕೊಂಬೆ. ಇದು ಮಧ್ಯಕ್ಕೆ ಬಂದ್ಬಿಟ್ಟಿದೆ, ಅದು ಸುಸ್ತಾಗ್ಬಿಟ್ಟಿದೆ, ಮತ್ತೆ ಹೋಗಕ್ ಆಗಲ್ಲ ಅಲ್ಲಿಗೆ. ಮತ್ತೆ ಈ ಸ್ವಿಮ್ ಮಾಡ್ಕೊಂಡ್ ಪ್ರಯತ್ನ ಮಾಡ್ತಂತೆ, ಅದು ಬಿಡ್ಲಿಲ್ಲ. ಅದು ಒಂದು ಸುಳಿ ಬಂದು ಅದನ್ನ ಮುಳುಗಿಸ್ಬಿಡ್ತು ಮಧ್ಯಕ್ಕೆ ಹೋಗಿ. ಅದೇನಾಗೋಯ್ತು, ಅಲ್ಲಿ ಮುಳುಗೋಗಿ ಸತ್ತೋಯ್ತು ಅದು. ಸೊ ನೀನ್ ಅಲ್ಲಿ ಕೊಂಬೆಯಿಂದ ಇಳಿಯೋವರೆಗೂ ಅಲ್ಲೇ ಈ ದಡದಲ್ಲೇ ಈ ಸ್ವಿಮ್ ಮಾಡ್ಕೊಂಡು ನೀನ್ ಹಂಗೆ ಹೋಗಿ ಸೇರ್ಕೊಂಡು ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ನಿನ್ ಮರದಲ್ಲೇ ಆರಾಮಾಗಿ ನೀನು ಡೈಲಿ ನೀನು ಎಂಜಾಯ್ ಮಾಡ್ಕೊಂಡಿದ್ದೆ. ನೀನ್ ಏನೋ ಒಂದು ನೋಡೋಣ ಅಂತ ಅನ್ಕೊಂಡು ಏನೋ ಒಂದು ಮದ್ದಿಗೆ ಬಂದೆ, ಹೋಯ್ತು, ನಿನ್ನ ಅದೇ ಮುಳುಗಿಸ್ಬಿಡ್ತು, ಸುಳಿ ಬಂದ್ಬಿಡ್ತು ನಿನ್ನ. ಅಂದ್ರೆ ಇದನ್ನ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಸರ್, ಮನುಷ್ಯ ಒಂದು ಲೆವೆಲ್ ಇಲ್ಲವರೆಗೂ ಓಕೆ ಫೈನ್, ಅಂದ್ರೆ ಹ್ಯಾಪಿಯಾಗಿ ಅದನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಖುಷಿಯಾಗಿರ್ತಾನೆ. ನೀವು ಒಂದು ಟಾಪ್ ಲೆವೆಲ್ಗೆ ಹೋದಾಗ ಏನಾಗುತ್ತೆ, ಅದನ್ನೇ ಮುಳುಗಿಸ್ಬಿಡುತ್ತದು. ಹೌದು. ಅದೇ ನೀವು ಕೆಳಗ್ ಬರಕ್ ಆಗಲ್ಲ, ನೀವು ಅದೇ ಲೆವೆಲ್ ಅಲ್ಲಿ ನೀವು ಮುಂದುವರಿಬೇಕು. ಏನಾಗುತ್ತೆ, ತುಂಬಾ ಪ್ರೆಷರ್ ಆಗ್ತಾ ಇರ್ತಾರೆ. ಒಂದ್ರಿಂದ ಒಂದ್ ಕಾಲ್ ಬರುತ್ತೆ, ನೀವು ಮಾತಾಡ್ತಾನೆ ಇರ್ಬೇಕು. ಸೊ ನೀವು ಆ ಎನರ್ಜಿನಲ್ಲೇ ನೀವು ಊಟ ಮಾಡ್ತೀರಾ, ಅದೇನಾಗುತ್ತೆ ಕಾಯಿಲೆ ಕನ್ವರ್ಟ್ ನಿಮ್ಮನ್ನೇ ಮುಳುಗಿಸ್ಬಿಡುತ್ತೆ. ಪಾಯಿಂಟ್ ಇವಾಗ ಎಲ್ಲಿ ಸರ್ ಇವಾಗ ಯಾರನ್ನ ಕೇಳಿ ಒಂದ್ 10 ನಿಮಿಷ ಟೈಮ್ ಕೊಡೋರಿಲ್ಲ. ಇವಾಗ ನಮ್ ತರ ಫ್ರೀಯಾಗಿ ಮಾತಾಡೋರಿಲ್ಲ. ಓಕೆ, ಅದ್ ಸರ್ ಟೈಮ್ ಇಲ್ಲ, ಅದಿಲ್ಲ, ಇದ್ದಿದ್ದು ಓಡ್ತಾ ಇದ್ರೆ ಬೆಳಿಗ್ಗೆ ಎದ್ದಿದ್ರೆ ಆ ಸೈಕಲ್ ಅಲ್ಲೇ ಏನೋ ಏನೋ ಮಾಡ್ಬೇಕು ಅಂತ. ಕರೆಕ್ಟ್ ಟ್ರೈನಲ್ಲಿ ಹೋದ್ರೆ ಅದು ಎಲ್ಗ್ ಹೋಗ್ಬೇಕು ಅಲ್ಲಿ ಹೋಗ್ಬೋದು. ಇವಾಗ ನೀವು ಹೇಳಿದ್ರಲ್ಲ, ಇವಾಗ ಎಲ್ಲರೂ ಹಂಗೆ ಹಾಕೋತಾ ಇರೋದು, ಅದು ಅತಿಯಾಗಿ ಬಾಡಿಗೆ ಹಾಕೊಂಡು ಅದು ಸ್ಲೋ ಪಾಯ್ಸನ್ ತರ ಸ್ಲೋ ಬಾಡಿ ಎಲ್ಲ ಅದು ಒಂದೊಂದಾಗಿ ಪಾರ್ಟ್ ತಿಂತಾ ಇದೆ. ಅದೇ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅದು ಇನ್ನೊಂದು ಯಾವಾಗ ಗೊತ್ತಾ, 40, 45, 50 ಏಜ್ ಬಂದ ತಕ್ಷಣ ಒಂದೇ ಸರಿ ನೀವ್ ಹೇಳ್ದಂಗೆ ಕೋತಿ ಮುಳುಗೋಯ್ತಲ್ಲ, ಆ ತರ ನಾವು ಮುಳುಗೋಗ್ತೀವಿ ಅಷ್ಟೇ. ಹೌದು, ಖಂಡಿತ. ಅದು ಹಂಗೆ. ಆಮೇಲೆ ಅವನಿಗೆ ರಿಯಲೈಸ್ ಆಗುತ್ತೆ, ಥ್ಯಾಂಕ್ ಯು ಅಪ್ಪ, ನೀನ್ ಯಾರಪ್ಪ ನೀನು, ಇಷ್ಟು ಚೆನ್ನಾಗಿ ಮಾತಾಡ್ತೀಯ. ನನ್ನ ಹೆಂಡತಿ ಯಾವಾಗ್ಲೂ ಎಷ್ಟು ದುಡಿದ್ರಿ, ಏನ್ ಮಾಡಿದ್ರಿ, ಬರೀ ದುಡ್ಡಿನ ಬಗ್ಗೆನೆ ಮಾತಾಡ್ತಾಳೆ. ನೀನ್ ನೋಡಿದ್ರೆ ಲೈಫ್ನ ಹೇಗೆ ಉದ್ಧಾರ ಆಗೋದು, ಹೇಗೆ ನೀವು ಹೆಲ್ತಿಯಾಗಿ ಹ್ಯಾಪಿಯಾಗಿರೋದು ಅಂತ ನೀನ್ ಮಾತಾಡ್ತೀಯ.
ಹ್ಮ್ ಎಷ್ಟು ವ್ಯತ್ಯಾಸ ಇದೆ ನನಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವನು ಖುಷಿಯಾಗಿ ಹೇಳ್ತಾನೆ. ಹ್ಮ್ ಯಾರಪ್ಪ ನೀನು ಅಂತ ಕೇಳ್ತಾನೆ. ನೋಡಿ ಅದು ನಾನೊಬ್ಬ ಬಡವ ಸಾರ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ಕಡೆ ಪಾಸ್ ಆಗ್ಬಿಡ್ತಾನಲ್ಲೇ. ಅದೇ ಯೂನಿವರ್ಸಲ್ ಹಂಗೆ ಮೆಸೇಜ್ ಹೌದು ಕೊಡೋದು. ಹೌದು 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 ಅದು ಒಂದೊಂದು ಮೆಸೇಜ್ ಕೊಡೋದು ತಕೊಂಡ್ರೆ ರಿಸೀವ್ ಮಾಡ್ಕೊಂಡ್ರೆ ಹೌದು ಒಳ್ಳೇದಕ್ಕೆ ಮೆಡಿಸಿನ್ ಆಗುತ್ತೆ ಜೀವನಕ್ಕೆ. ಹೌದು ಹೌದು ಅವ್ನು ಹೇಳೋದು ನಾನೇನ್ ಕೇಳೋದು ಅಂತ ಹೇಳಿದ್ರೆ ಹೋಗಿ ಮುಳುಗೋಗ್ತೀವಿ. ಹ್ಮ್ ಅದೇ ಈ ಜನರಿಗೆ ಅದು ತಿಳಿಬೇಕು. ಮತ್ತೆ ಅವಾಗ್ಲೇ ಒಂದ್ ಹೇಳಿದ್ರಿ ನೀವು ಅಗ್ನಿಹೋತ್ರದ ಬಗ್ಗೆ, ಸಾರಿ ನೀವು ಮಂತ್ರ ಫೈರ್ ಬಗ್ಗೆ ಹೋಮ. ಹೇಳಿದ್ರಿ, ಹೌದು ಹೌದು ಹೋಮದ ಬಗ್ಗೆ. ನಾನು ಹೌದು. ಇವಾಗ ಅಗ್ನಿಹೋತ್ರ ಮಾಡ್ತೀವಿ ನಾವು ಹ್ಮ್ ಡೈಲಿ ಬೆಳಿಗ್ಗೆ ಸಾಯಂಕಾಲ. ಹೌದು ಹೌದು ಓಕೆನಾ? ಆ ಇದ್ರಲ್ಲಿ ಇವಾಗ ನಾವು ಕೊಡೋದೇ ಯೂನಿವರ್ಸಲ್ಗೆ ಅದು. ಅಂದ್ರೆ ನಾವ್ ಹೇಳ್ತಾ ಇರ್ತೀವಿ ಬಿಸಿ ಮಾಡಕ್ಕೆ ಈ ಹೌದು ಸರೌಂಡಿಂಗ್ಗೆ ಇಷ್ಟು ಕಿಲೋಮೀಟರ್ಗೆ ನಾವು ಒಬ್ರು ಮಾಡೋದ್ರಿಂದ ಒಂದ್ 10 ನಿಮಿಷ 10 ರೂಪಾಯಿ ಖರ್ಚಾಗತ್ತೆ, ಒಂದ್ 10 ನಿಮಿಷ ಹೋಮ ಆಗುತ್ತೆ. ಹ್ಮ್ ಹ್ಮ್ ಸೂರ್ಯ ಹುಟ್ಟುವಾಗ ಸೂರ್ಯ ಮುಳುಗುವಾಗ ಮಾಡ್ತೀವಲ್ಲ, ಹ್ಮ್ ಹ್ಮ್ ಅದನ್ನ ಇದನ್ನೇ ನಾನು ಹಿಂಗೆ ಹೇಳ್ತಾ ಇದ್ದೆ. ಇವಾಗ ನೀವ್ ಹೇಳಿದ ರೀತಿ ಇದೆಯಲ್ಲ, ಹ್ಮ್ ಅದು ತುಂಬಾ ಕನೆಕ್ಟ್ ಆಯ್ತು ನನಗೆ. ಹ್ಮ್ ಹ್ಮ್ ಆ ಹಿಂಗ್ ಹೋಗುತ್ತೆ ಪ್ರಕೃತಿಗೆ ನಾವು ಸೂರ್ಯನ್ಗೆ ಆಹಾರ ಕೊಡೋದಂತ ಟೈಮ್. ಹೌದು ಹೌದು ಸರ್ ಹೌದು. ಅಲ್ಲಿಂದ ಯೂನಿವರ್ಸಿನಿಂದ ಬರುತ್ತೆ ಪಾಸಿಟಿವ್, ಆ ಕಡೆಯಿಂದ ರಿವರ್ಸ್ ಆಗೋದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಅದು. ಹ್ಮ್ ಈಗ ನಾವು ಬೆಳಗ್ಗೆ ಎದ್ದು ದೇವ್ರಿಗೆ ಸಂಧ್ಯಾ ವಂದನೆ ಅಂತ ಮಾಡ್ತೀವಿ. ಸಂಧ್ಯಾ ವಂದನೆ ಮಾಡಿದ್ರೆ ಅರ್ಘ್ಯ ಅಂತ ಕೊಡ್ತೀವಿ. ಅಂದ್ರೆ ಉದ್ದರಣಿನಲ್ಲಿ ಕೈಗೆ ಹಾಕೊಂಡು ಬಿಡ್ತೀವಿ. ಹ್ಮ್ ಬಿಟ್ಟಾಗ ಏನಾಗುತ್ತೆ ಅದು ನಾವು ಅವ್ರಿಗೆ ಇಷ್ಟು ಉರಿತಾ ಇರ್ತಾನೆ ಅಗ್ನಿ ಅಲ್ವಾ ಅದು ಸೂರ್ಯ. ಅದನ್ನ ನಾವು ಅದನ್ನ ಕೊಡೋ ಆ ನೀರ್ ಏನ್ ಅರ್ಘ್ಯ ಕೊಡ್ತೀವಿ ಅದು ಅವ್ರಿಗೆ ಸಲ್ಲುತ್ತದು. ಅಂದ್ರೆ ಅವ್ರು ಕೂಲ್ ಆಗ್ತಾರೆ. ಅಂದ್ರೆ ಫುಲ್ ಕೂಲ್ ಆಗ್ತಾರೆ ಅಂತಲ್ಲ, ಒಂದಷ್ಟು ಪರ್ಸೆಂಟೇಜ್ ನಾವು ಕೊಡೋದ್ರಿಂದ ಅದನ್ನ ತಣ್ಣಗ್ ಮಾಡ್ತೀವಿ ನಾವು ಅದನ್ನ. ಹೌದು ಖಂಡಿತವಾಗಿ ತಣ್ಣಗ್ ಮಾಡ್ತೀವಿ ಅದನ್ನ ಅವ್ರಿಗೆ ತೃಪ್ತಿಯಾಗಿ. ತೃಪ್ತಿ ಆಗ್ತಾರೆ. So ಅದಕ್ಕೆ ಸೂರ್ಯ ನಮಸ್ಕಾರ ಅಂತಾನು ನಮಸ್ಕಾರನೂ ಇರುತ್ತೆ, ಮತ್ತೆ ಅರ್ಘ್ಯ ಕೊಡೋದು ಸೂರ್ಯಂಗೆ ಅರ್ಘ್ಯ ಕೊಡೋದು ಅದು ಇರುತ್ತೆ. ಸೊ ಅದು ಯಾವತ್ತೂ ಅದನ್ನ ನಮ್ಗೆ ಒಳ್ಳೆ ಹೆಲ್ದಿ ಬಾಡಿ ಮತ್ತೆ ಹೆಲ್ದಿ ಮೈಂಡ್ ಸೆಟ್ ಕೊಟ್ಟೆ ಕೊಡುತ್ತೆ. ಇವಾಗ ಹೇಳಿದ್ರಲ್ಲ, ಇವಾಗ ನಾವ್ ಹಾಕೋದ್ ರೀತಿ ಮನಸ್ಸು ಮೇನ್ ಇಂಪಾರ್ಟೆಂಟ್. ಹೌದು ಹೌದು ಹೌದು. ಇವಾಗ ಇವಾಗ ನೀವು ಮನೆಗೆ ಊಟಕ್ಕೆ ಬಂದ್ರೆ ಬಂದ್ಬಿಟ್ನಲ್ಲಪ್ಪ ಇವನು ಬೇರೆ ಊಟ ಬೇರೆ ಆಗ್ಬೇಕಾ, ಇದು ಬೇರೆ ಡೈಲಿ ಬಂದ್ಬಿಡ್ತಾನೆ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ರೆ ಅದ್ ನೆಗೆಟಿವ್ ಕೊಡ್ತಿರ್ತೀವಿ ಅವನಿಗೆ. ಅವ್ನು ಅದನ್ನ ತಿಂದ್ರೆ ಏನಾಗುತ್ತೆ, ಅವನಿಗೂ ಅದ್ರ ನೆಗೆಟಿವ್ ಬರ್ತದ. ಹೌದು, ತೃಪ್ತಿಯಿಂದ ಖುಷಿಯಾಗಿ ಆಯ್ತಪ್ಪ ಬಾಪ ನೀನ್ ಎಷ್ಟು ತಿಂತ ತಿನ್ನು, ಹೌದು ತಿನ್ಕೊಂಡು ಹೋಗು ಅಲ್ಲಿ. ಅದು ನಾನು ಒಂದು 100ರಲ್ಲಿ ನನ್ನ ಒಂದು ಸರ್ವೆ ಪ್ರಕಾರ 100ರಲ್ಲಿ ಒಂದು 10ರಿಂದ ಒಂದು 15% ಜನ ಮಾತ್ರ ಸರ್ ಅವ್ರಿಗಿಲ್ಲ ಅಂದ್ರೂ ಅವ್ರು ಇನ್ನೊಬ್ರು ಹೊಟ್ಟೆ ತುಂಬಿ ಖುಷಿ ಪಡೋರು ಇದಾರೆ. ಓಕೆ, ಇನ್ನೊಬ್ರು ದಾನ ಮಾಡಿ, ಅವ್ರ ಹತ್ರ ಇಲ್ಲ ಅಂದ್ರೂ ಇನ್ನೊಬ್ರು ದಾನ ಮಾಡಿ ಅದ್ರಲ್ಲೂ ಹೊಟ್ಟೆ ತುಂಬಿಸ್ಕೊಳ್ಳೋರು ಇದಾರೆ. ಆ ಸಂತೋಷದಲ್ಲೇ ಅವ್ರಿಗೆ ಅದು ರಿಯಲ್ ರಿಸಲ್ಟ್ ಕೊಡೋದು. ಹೌದು ಹೌದು ಹೌದು. ಒಬ್ಬರನ್ನ ನೋಡಿ ಇನ್ನೊಬ್ರು ಹೊಟ್ಟೆ ಹುಡ್ಕೋಬಾರ್ದು ಯಾವತ್ತು ಅಲ್ಲಿ. ಸೊ ಖುಷಿ ಪಡ್ಬೇಕು. ಆ ಖುಷಿ ಪಟ್ಟಾಗ ಏನಾಗುತ್ತೆ, ನಮಗೆ ಅದ್ರದ್ದು ಇಂಪ್ಯಾಕ್ಟ್ ಆಗತ್ತದು. ಅಂದ್ರೆ ಆ ಖುಷಿ ನಮಗ್ ಬರುತ್ತದು. ಹೌದು, ಅವ್ರಿಗೆ ಏನ್ ಖುಷಿ ಆಗೈತ ನಾವು ಅದನ್ನ ನೋಡ್ಬಿಟ್ಟು ಸೂಪರ್ ನೀನ್ ಖುಷಿ ಆಗಿದೆಯಲ್ಲಪ್ಪ ನಮ್ಗದೇ ನಮಗೂ ಖುಷಿನೇ ಅಂತ ಹೇಳ್ದಾಗತ್ತ ಆ ಖುಷಿ ನಮ್ಗೆ ಅದ್ ಬರುತ್ತದು. ಹೌದು ಹೌದು ಹೌದು. ಅದು ಜನಗಳಿಗೆ ಗೊತ್ತಾಗ್ತಿಲ್ಲ, ಹೊಟ್ಟೆ ಹುರ್ಕೊಳ್ಳೋದು ಮಾಡೋದಾಗ ಏನಾಗುತ್ತೆ ಅದು ನೆಗೆಟಿವ್ ಆಗಿ ನಮ್ಮೊಳಗೆ ಸುತ್ತಾ ಇರ್ತದು. ಹೌದು ಖಂಡಿತವಾಗಿ. ಬೆಳೆದ್ಬಿಟ್ನಾ, ಅಯ್ಯಪ್ಪ ಇಷ್ಟೊಂದ್ ಮಾಡ್ಬಿಟ್ನಾ, ನಮ್ದು ಏನು ಇಲ್ಲ ಇಷ್ಟೇನೆ ನಮ್ದು ಹಿಂಗೆ ಅಂತ ಅದೇನಾಗುತ್ತೆ ಇನ್ನು ನಾವು ಕೆಳಗೆ ಹೋಗ್ತಾನೆ ಇರ್ತೀವಿ ಅಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದೆಲ್ಲ ಒಂಥರ ಅಲೆ ಕಾಲಕ್ಕೆ ಬರ್ತಾ ಇದೆಯಲ್ಲ ಸರ್ ವ್ಯೂವರ್ಸ್. ಬಂದೇ ಬರುತ್ತೆ ಸರ್. ಏನೋ ಮನುಷ್ಯ ಏನೋ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ, ಅದೇನೂ ಆಗಲ್ಲ. ಅದಲ್ಲೇ ಅವನಲ್ಲೇ ಇರ್ತಾನಲ್ಲೇ. ಅದು ಪ್ರಕೃತಿ ಸರ್. ಪ್ರಕೃತಿಗೆ ನಾವು ಅಪೋಸಿಟ್ ಆಗಿ ಹೋಗಕ್ ಆಗತ್ತಾ? ಅದು ಹೆಂಗೆ ಕ್ರಿಯೇಟ್ ಮಾಡಿದೆ, ಅದನ್ನ ಹೆಂಗೆ ಮನುಷ್ಯನ ಹುಟ್ಟಿಸಿದೆ, ಹೌದು, ಅದೇ ಹೆಂಗ್ ಊಟ ಆಗ್ತಾ ಇದೆ ಅದ್ರ ಪ್ರಕಾರನೇ ಇರ್ಬೇಕು ನಾವಲ್ಲಿ. ನೋಡಿ, ನಾನು ಇವಾಗ ಪ್ರಕೃತಿ ನಿಯಮ ಅಂತ ಹೇಳಕ್ ಬಂದೆ, ನೀವೇ ಹೇಳ್ಬಿಟ್ರೆ ಅಷ್ಟೇ. ಹೌದು 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 ಹೌದು. ನಾವ್ ಅದಕ್ಕೆ ಯಾವತ್ತು ವಿರುದ್ಧ ಹೋಗಕ್ ಆಗಲ್ಲ, ಹೋಗ್ಲೂಬಾರ್ದು. ಹೋದ್ರೆ ಯಾವತ್ತು ಹಾನಿನೇ ಅದು. ಅದೇ ಅದು ವಾಶ್ ಔಟ್ ಮಾಡ್ಬಿಡುತ್ತೆ, ಅದು ಬಿಡಲ್ಲ. ಹೌದು 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 ಹೌದು. ಯಾಕೆಂದ್ರೆ ಅದು ಈ ಭೂಮಿ ತಾಯಿಗೆ ಎಷ್ಟು ನಾವು ದಿವಸ ಎಷ್ಟು ಉಗಿತೀವಿ, ಎಷ್ಟು ಮಾಡ್ತೀವಿ, ಚಪ್ಪಲಿ ಹಾಕಿ ಓಡಾಡ್ತೀವಿ, ಇದು ಮಾಡ್ತೀವಿ. ಒಂದ್ಸರಿ ಹಿಂಗ್ ಮೈ ಕೊಡೋಗ್ಬಿಡ್ಲಿ ಎಲ್ಲ ಉದ್ರೋಗ್ಬಿಡ್ತಾರಲ್ಲಿ. ಹೌದು ಸರ್. ಇವಾಗ ಹಿಂಗ್ ಸುಮ್ನೆ ಹಿಂಗೆ ಶೇಕ್ ಮಾಡ್ಲಿ ಅವರು ಭೂಮಿ ತಾಯಿ ಒಂದ್ಸಲ ಹಿಂಗ್ ಶೇಕ್ ಮಾಡ್ಬಿಟ್ರೆ ಎಲ್ಲ ಉದ್ರೋಗ್ಬಿಡ್ತಾರಲ್ಲಿ ಅಷ್ಟೇ. ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾನು
ಭೂಮಿ ತಾಯಿ ಕೈ ಮುಟ್ಕೊಂಡು ನಮಸ್ಕಾರ ಹಾಕೊಂಡೆ ಮಂತ್ರ ಹೇಳ್ಕೊಂಡೆ ನಾನು ಕಾಲಿಡೋದು ಅಲ್ಲಿವರೆಗೂ ಯಾವ್ದು ನಡೆಯಲ್ಲ. ಬೇಡ, ಮೊನ್ನೆ ಕೇಳೋದಲ್ಲ ಆಯ್ತಲ್ಲ. ಹೌದು ಇಡೀ ನೋಡಿ, ಪ್ರಪಂಚಗೆ ಅದು ಬೆಟ್ಟ, ಒಂದೇ ಬೆಟ್ಟ ಕುಸಿದಿರೋದಕ್ಕೆ. ಎಷ್ಟು ಹೋಯ್ತಲ್ಲಿ. ಹಾ, ಇದು ಭೂಮಿನ ನಡೆದ್ರೆ ನೀವ್ ಹೇಳದಾಗ ಒಂದು ಜರ್ಕ್ ಹಂಗ್ ಕೊಟ್ರೆ ಸಾಕು. ಒಂದೇ ಒಂದ್ ಜರ್ಕ್ ವೈಬ್ರೇಷನ್ ಕೊಟ್ರೆ ಸಾಕು, ಎಲ್ಲ ಉದುರೋಗ್ಬಿಡ್ತಾರೆ ಅಲ್ಲಿ. ಹಣ್ಣಾಗಿರೋ ಮರದಲ್ಲಿ ಫುಲ್ ಹಣ್ಣಾಗಿರೋ ಮರ ಉದುರಿದ್ರೆ ಹೆಂಗ್ ಬೀಳುತ್ತೆ ಹಂಗ್ ಬೀಳ್ಬಿಡ್ತಾರಲ್ಲ. ಹೌದೌದು ಹೌದು ಹೌದು. ಅದಕ್ಕೆ ಬೆಳಿಗ್ಗೆ ಎದ್ದು ನಾನೆಲ್ಲ ಪ್ರೇ ಮಾಡ್ಕೊಂಡೆ, ನಾನು ಭೂಮಿ ತಾಯಿಗೆ ಕಣ್ಣೊಸ್ಕೊಂಡು ನಮಸ್ಕಾರ ಹಾಕಿ ಶಂಸಮ್ಮ ನಾನು ಪಾದ ಇಡ್ತಾ ಇದ್ದೀನಿ ಅಂತ ಹೇಳ್ಕೊಂಡೆ, ಆ ಮಂತ್ರ ಹೇಳ್ಕೊಂಡೆ ನಾನು ಕಾಲಿಡೋದು. ಸೂಪರ್ ಸೂಪರ್ ಸೂಪರ್. ಕೇಳೋದಕ್ಕೆ ತುಂಬಾ ಒಂಥರ ಪಾಸಿಟಿವ್ ಆಗಿದೆ ಸರ್. ಅದು ಒಂಥರ ಫೀಲ್ ಆಗೋದಕ್ಕೆ ಒಂಥರ ಮನಸ್ಸಲ್ಲಿ ಒಂದು ಖುಷಿ ಕೊಡುತ್ತೆ. ಅದು ಎನರ್ಜಿ ಅದು. ಖಂಡಿತ ಖಂಡಿತ ಖಂಡಿತ. ಸೂಪರ್. ತುಂಬಾ ಚೆನ್ನಾಗಿತ್ತು ಇದು. ಯಾಕಂದ್ರೆ ಈ ತರ ಮಾತಾಡಿದ್ರೆ ಒಂಥರ ಪಾಸಿಟಿವ್ ಆಗಿ ತುಂಬಾ ಒಂಥರ. ಆದ್ರೆ ರಿಯಲ್ ಆಗಿ ಹೇಳ್ತೀನಿ ಸರ್, ನಿಮ್ಗೆ ಅನಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತವ್ರು ಗುರುರಾಜ್ ಬೇರೆ, ಇವಾಗ ಮಾತಾಡ್ತಾ ಗುರುರಾಜ್ ಸರ್ ಬೇರೆ. ಅವಾಗ ಗುರುರಾಜ್ ಹತ್ರ ಮಾತಾಡ್ತಾ ಇದ್ದೆ, ಇವಾಗ ಗುರುರಾಜ್ ಸಾರ್ ಹತ್ರ ಮಾತಾಡ್ತಾ ಇದ್ದೆ. ಇಲ್ಲ ಇಲ್ಲ ಇಲ್ಲ, ಹಂಗೆ ಒಂಥರ ಚೇಂಜಸ್ ಕಾಣ್ತಾ ಇದೆ ತುಂಬಾ. ವಾಯ್ಸ್ ಅಲ್ಲಿ ಬೇಸ್ ಇಲ್ಲ, ಒಂಥರ ತುಂಬಾ ಡಲ್ ಆಗಿತ್ತು, ಎಲ್ಲೋ ಮಾತಾಡೋದಂಗೆ. ಇವಾಗ ಸ್ಪೀಚ್ ಚೆನ್ನಾಗಿದೆ, ಪ್ರತಿಯೊಂದು ವರ್ಡ್ಸ್ ಅಲ್ಲೂ ಒಂದು ಎನರ್ಜಿ ಇದೆ, ತುಂಬಾ ಚೇಂಜಸ್ ಆಗಿದೆ ಸರ್. ಖಂಡಿತವಾಗ್ಲು. ನೋಡೋಣ ಸರ್, ನಾನು ಈ ರೂಟಲ್ಲೇ ಹೋಗ್ತಾ ಇದ್ದೀನಿ. ಓಕೆ, ನೀವು ನೋಡೋಣ, ನಿಮ್ದು ಎಲ್ಲ ಚೆನ್ನಾಗಿ ಬೆಳೀರಿ, ನಾವೆಲ್ಲ ಕನೆಕ್ಟ್ ಆಗಿ ಒಂದೆಲ್ಲರ ಒಂದು ಕ್ಲಾಸ್ಗಳು ಮಾಡೋಣ, ಆದಷ್ಟು ಹೋಗಿ ಒಂದಷ್ಟು ಸ್ಪೀಚ್ಗಳು ಕೊಡೋಣ. ಖಂಡಿತ ಪಾಸಿಟಿವ್ ಸ್ಪೀಚ್ಗಳನ್ನ ಕೊಟ್ರೆ ಜನಗಳಿಗೆ ತಲುಪುತ್ತದು. ಒಂದಷ್ಟು ಕ್ಲಾಸ್ಗಳು ತಗೊಂಡ್ರೆ, ಅಂದ್ರೆ ಆನ್ಲೈನ್ ತಗೊಳಕ್ಕಿಂತ ಆಫ್ಲೈನ್ ತಗೊಂಡ್ರೆ ಒಂದಷ್ಟು ಜಾಸ್ತಿ ಜನಕ್ಕೆ ತಲುಪುತ್ತೆ. ಈಗ ನಾವ್ ಹೆಂಗೆ ಮೊನ್ನೆ ಕ್ಲಾಸ್ ಮಾಡಿದ್ವಲ್ಲ, ಆ ತರದ್ದು ಆದಷ್ಟು ಸ್ವಲ್ಪ ಕನೆಕ್ಟ್ ಆಗ್ತಾ ಹೋಗೋಣ ಆದಷ್ಟು. ಅದರಿಂದ ಜನ 4 ಜನಕ್ಕೆ ಅದು ಹೆಲ್ಪ್ ಆಗುತ್ತೆ, ಮತ್ತೆ ನಾವು ಬೆಳೆಯೋದಕ್ಕೆ ಅದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ, ಹಂಗಾದ್ರೆ ಇವಾಗ ನಾನು ಪ್ಲಾನ್ ಹೇಳ್ತೀನಿ, ಅದಕ್ಕೆ ಬೇಕಂದ್ರೆ ಇನ್ನೂ ನೀವು ರೆಡಿಯಾಗಿ, ಇಲ್ಲ ಅಂದ್ರೆ ಇನ್ನೊಂದು ಐಡಿಯಾ ಕೊಡಿ. ಇವಾಗ ನಾನು ನೆಕ್ಸ್ಟ್ ಇದಕ್ಕೆಲ್ಲ ಈ ಹಾಲಿಡೇಸ್ ಮುಗ್ದು ಸ್ಕೂಲ್ಸ್ ಎಲ್ಲ, ಇವಾಗ ಇನ್ನೇನು ಎಷ್ಟು ದಿವಸ ಇದ್ದಾವೆ? 3-4 ಮಂತ್ಸ್ ಏನೇ ಇದೆ ಅಲ್ಲ ಏನು ಸ್ಕೂಲ್ಸ್ ಎಲ್ಲ, ಇನ್ನು ಹಾಲಿಡೇಸ್ ಎಲ್ಲ ಎಕ್ಸಾಮ್ ಎಲ್ಲ ಆಗಿ ಎಲ್ಲ ಒಂದು ಇದಾಗುತ್ತೆ. ಇನ್ನು ಅಂದ್ರೆ ಹಾಲಿಡೇಸ್ ಅಂದ್ರೆ ಈಗ ಯಾವ ಹಾಲಿಡೇಸ್ ಇಲ್ಲ, ದಸರಾಗೆ ಬರುತ್ತೆ, ಅದೊಂದು 1 ವೀಕ್ ಏನೋ 2 ವೀಕ್ಸ್ ಕೊಡ್ತಾರೆ ಅಷ್ಟೇ. ಓಕೆ ಓಕೆ. ಮತ್ತೆ ಈಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿ ಆಗಲೇ ಜೂನ್ ಜುಲೈ ಆಗಸ್ಟ್ ಈಗಾಗಲೇ 3 ಮಂತ್ಸ್ ಆಗೋಯ್ತು ಆಗ್ಲೇ ಆಗಿ. ಒಂದು 7-8 ಮಂತ್ಸ್, ಇನ್ನು 7 ಮಂತ್ಸ್ ಇನ್ನು ಇರುತ್ತೆ ಸ್ಕೂಲ್. ಇದೆ.